ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಇದೀಗ ಅವರ ಅಭಿಮಾನಿಗಳು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಏನು ಈಗ ಬೇಳೂರು ಗೋಪಾಲಕೃಷ್ಣ ಅವರ ಮನೆ ಏನಿದೆ ಆ ಮನೆಯ ಮುಂದೆ ನಿಂತು ಈಗ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲ ಕೂಡ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈಗ ಅವ್ರನ್ನೂ ಕೂಡ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಸರ್, ಈಗ ನಿಮ್ಮ ನಾಯಕರಿಗೆ ಸಚಿವ ಸ್ಥಾನ ತಪ್ಪಿದೆ, ಏನು ಅನಿಸ್ತಾ ಇದೆ? ನಮಗೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರು ಸಾಗರ ತಾಲೂಕಿನ ಅವರ ಅಪಾರ ಬೆಂಬಲಿಗರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ತುಂಬ ದುಃಖ ಆಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಅಧಿಕಾರ ತಗೊಳ್ಳೋದಕ್ಕೆ ನಾವು ಹಿನ್ನಡೆ ಆಗ್ತೀವಿ. ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಈ ಮೂಲಕ ನಾವು ಹೇಳ್ತೀವಿ. ಈಗ ನಿಮ್ಮ ನಾಯಕರು ನಾವು ರಾಜೀನಾಮೆ ಕೊಡ್ತೀನಿ ಅನ್ನುವ ನಿರ್ಧಾರ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಅವ್ರ ಪರವಾಗಿ ಸಾಗರ ಕ್ಷೇತ್ರದಲ್ಲಿ ಅಪಾರ ಬೆಂಬಲಿಗರು ಕಾರ್ಯಕರ್ತರು ಎಲ್ಲ ಇದ್ದೀವಿ. ಅವ್ರು ಏನು ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಸರ್ವಾನುಮತದಿಂದ ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಹಿರಿಯರಾದಂಥವ್ರು ಅವರಿಗೆ ಒಂದು ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅವರೀಗ ರಾಜೀನಾಮೆ ನಿರ್ಧಾರವನ್ನು ಮಾಡಿದ್ದಾರೆ, ನಿಮಗೆ ಎಷ್ಟು ನೋವಾಗ್ತಾ ಇದೆ ಅಂತ? ಸರ್, ಖಂಡಿತವಾಗಿಯೂ ನಮಗೆ ತುಂಬ ನೋವಾಗಿದೆ. ನಮಗೆ ಅನ್ನೋದಕ್ಕಿಂತ ನಮ್ಮ ಇಡೀ ಸಾಗರ ತಾಲೂಕು ಮತ್ತು ಹೊಸನಗರ ತಾಲೂಕು ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ತುಂಬ ನೋವಾಗಿರ್ತಕ್ಕಂಥ ವಿಷಯ. ಯಾಕೆಂದರೆ ಈಗ ಅವ್ರ ಹೆಸರು ಪಟ್ಟಿ ಒಳಗೆ ಇದ್ದಾಗ ಅದು ಮತ್ತೆ ಒಂದು 5-6 ಗಂಟೆ ಒಳಗೆ ಪಟ್ಟಿ ಒಳಗೆ ಅವ್ರ ಹೆಸರು ಚೇಂಜ್ ಆಗ್ತದೆ ಅಂತ ಹೇಳಿದರೆ ನಮ್ಮ ಎಲ್ಲ ಕಾರ್ಯಕರ್ತರು ತುಂಬ ಬೇಜಾರಾಗಿದೆ. ಒಂದು ಏನಪ್ಪ ಅಂದರೆ ನಮ್ಮ ಸಾಗರ ಒಂದು ಅಭಿವೃದ್ಧಿ ದೃಷ್ಟಿಯಿಂದನೂ ಮತ್ತು ಎಲ್ಲದರಲ್ಲೂ ಕೂಡ ನಮಗೆ ಸಾಗರ ಇವತ್ತು ನಮ್ಮ ಜಿಲ್ಲೆ ಒಳಗೆ ಇವತ್ತು ಸಾಗರ ಅಂತಕ್ಕದ್ದು ಒಂದು ದೊಡ್ಡ ಒಂದು ಕ್ಷೇತ್ರವಾಗಿದೆ. ಹಾಗಾದ್ರೆ ಅಭಿವೃದ್ಧಿಯನ್ನು ಜಾಸ್ತಿ ನಾವು ತಗೋಬೇಕು ಅನ್ನೋ ಒಂದು ಮೂಲದಲ್ಲಿದ್ವಿ. ಹಾಗಾಗಿ ನಮ್ಗೆ ಅವ್ರು ಮಂತ್ರಿ ಆಗಬೇಕಿತ್ತು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ಅದು ಹಾಗಾಗಿ ನಮ್ಗೆ ತುಂಬ ಬೇಜಾರಾಗಿದೆ. ಇವತ್ತು ಈಗ ಅನೇಕ ಫೋನ್ಗಳು ಇವತ್ತು ನಮಗೆ ಬರ್ತಾಯಿದೆ. ಯಾಕೆಂದರೆ ಸಾಗರದಿಂದ ಸುಮಾರು ಇವತ್ತು ಅವ್ರು ಯಾರಿಗೂ ಕರೆದಿಲ್ಲ. ಅವರು ನಾನು ಮಂತ್ರಿ ಆಗ್ತೀನಿ ನೀವು ಬರ್ರಿ ಅಂತೇಳಿ ಅವ್ರು ಯಾರಿಗೂ ಕರೆದಿಲ್ಲ. ಆದರೂ ಕೂಡ ಸಾವಿರಾರು ಜನ ಇವತ್ತು ಅವ್ರ ಬೆಂಬಲಿಗರು ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ನಮ್ಮೆಲ್ಲರಿಗೂ ತುಂಬ ಬೇಸರ ಆಗಿದೆ. ಹಾಗಾಗಿ ಸರ್ಕಾರ ಅದನ್ನು ಯೋಚನೆ ಮಾಡಿ ಇರೋದಿನ್ನು 1 ವರ್ಷ 8 ತಿಂಗಳು ಮಾತ್ರ ಇವರಿಗೆ ಅವಕಾಶ. ಆ ಅವಕಾಶದಲ್ಲಿ ಮುಂದೆ ಶಿವಮೊಗ್ಗ ಜಿಲ್ಲೆಯನ್ನು ಒಂದು ಕಂಟ್ರೋಲಿಗೆ ತಗೊಳ್ಳೋಂಥ ಒಂದು ವ್ಯವಸ್ಥೆ ಆಗಬೇಕು. ಪಾರ್ಟಿಯನ್ನು ಬೆಳೆಸಬೇಕು ಅಂದರೆ ಇಂಥ ನಮ್ಮ ಗೋಪಾಲಕೃಷ್ಣ ಅಂತವರ ನಾಯಕರಿಗೆ ಆಗಬೇಕಿತ್ತು ಅಂತೇಳಿ ನಮ್ಮೆಲ್ಲರ ಆಸೆ. ಹಾಗಾಗಿ ಈಗ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಒಂದು ವೇಳೆ ಈಗ ಕಾಂಗ್ರೆಸ್ ಪಕ್ಷವನ್ನು ತೊರೆಯುವ ನಿರ್ಧಾರ ಮಾಡಿದರೆ ನೀವು ಅಭಿಮಾನಿಗಳೆಲ್ಲ ಆಗಿ ಕಾರ್ಯಕರ್ತರಾಗಿ ಬೆಂಬಲಿಗರಾಗಿ ನಿಮ್ಮ ನಿರ್ಧಾರ ಏನಂತ? ನಮ್ಮ ನಿರ್ಧಾರ ಅನ್ನೋದಕ್ಕಿಂತ ಈಗ ಕಾರ್ಯಕರ್ತರ ನಿರ್ಧಾರವನ್ನು ಅವರು ಸಾಹೇಬರು ತಗೊಂಡು ಒಂದು ತೀರ್ಮಾನವನ್ನು ತಗೋಬೇಕು. ರಾಜೀನಾಮೆ ಕೊಡಬೇಕಾದ್ರೆ ಹಾಗೆ ಸಡನ್ನೇ ಈಗ ಹೇಳಿರ್ತಾರೆ, ಹೇಳಿದ ತಕ್ಷಣ ಆಗೋದಿಲ್ಲ. ಅದಕ್ಕೆ ಅವರ ಏನು ನಮ್ಮ ಕಾರ್ಯಕರ್ತರು ಸಾಗರ ಹೊಸನಗರ ಭಾಗದ ಎಲ್ಲ ಕಾರ್ಯಕರ್ತರದ್ದು ಅಭಿಪ್ರಾಯವನ್ನು ತಗೊಂಡು ಮುಂದಿನ ಹೆಜ್ಜೆ ಏನೋ ಅನ್ನೋದನ್ನು ಅವ್ರು ಹೇಳ್ತಾರೆ. ನಿಮ್ಮ ನಿರ್ಧಾರ ಏನಂತ? ನಾವು ನಮ್ಮ ಶಾಸಕರು ಏನು ತೀರ್ಮಾನ ತಗೊತಾರೆ ಅವ್ರ ಜೊತೆ ನಾವು ಇದ್ದೀವಿ. ಒಬ್ಬರು ಜನಪ್ರಿಯ ಶಾಸಕರು, ಒಬ್ಬ ಹಿಂದುಳಿದ ವರ್ಗದ ಶಾಸಕರು, ಅವ್ರಿಗೆ ಗಾಡ್ ಫಾದರ್ ಇಲ್ಲ. ಅದೊಂದೇ ನಮಗೆ ಮೈನಸ್ ಆಗಿರೋದು ಬಿಟ್ಟರೆ ಬೇರೆ ಯಾವುದೇ ವಿಚಾರದಲ್ಲಿ ಪಕ್ಷ ಸಂಘಟನೆ ಇರ್ಬೋದು, ಇವತ್ತು SIR ವಿರುದ್ಧ ವಿಚಾರ ಇರ್ಬೋದು, ಇಡೀ ಜಿಲ್ಲೆಯಲ್ಲೇ ಸಾಗರ ಹೊಸನಗರ ಮತ್ತು ಬರುವಂಥ ಎಲ್ಲ ಹೋಬಳಿಗಳಲ್ಲೂ ಕೂಡ ಅವರು SIRನಿಂದ ಒಂದು ಸಭೆಗಳನ್ನು ಮಾಡಿ ಕಾರ್ಯಕರ್ತರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅದರಲ್ಲಿ ಯಶಸ್ವಿನೂ ಕೂಡ ಆಗಿದ್ದಾರೆ. ನಮಗೂ ಕೂಡ ತುಂಬ ನೋವಾಗಿದೆ. ಇವತ್ತು ಇಡೀ ಸಾಗರ ಒಂದೇ ಅಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆಗೆ ಇದೊಂದು ದೊಡ್ಡ ಹೊಡೆತ. ಒಬ್ಬ ಹಿಂದುಳಿದ ವರ್ಗದ ನಾಯಕ, ಒಬ್ಬರು ಬಂಗಾರಪ್ಪನ ಶಿಷ್ಯ ಅವರು ಯಾವ ರೀತಿಯಾಗಿ ಬಂಗಾರಪ್ಪನವರು ಜನರ ಜೊತೆಗೆ ಪ್ರೀತಿಯಿಂದ ಇದ್ದರು, ಅದೆಲ್ಲ ಗುಣಗಳು ನಮ್ಮ ಗೋಪಾಲಕೃಷ್ಣ ಬೇಳೂರು ಅವರಿಗಿದೆ. ಅದೇ ಒಂದೇ ಅವರ ಜನಪ್ರಿಯತೆಯೇ ಇವತ್ತು ಅವರಿಗೆ ಎಲ್ಲ ಒಂದು ತೊಡಕಾಗಿದೆ ಅಂತೇಳಿ ನಮಗೆ ಅನುಮಾನ ಇದೆ. ಜನಪ್ರಿಯತೆ ಮುಳ್ಳಾಗಿದೆ ಅಂತಿದ್ರಿ, ಯಾವ ರೀತಿ ಅಂತ? ಈಗ ಅವರು ಈಗ ಏನಂತ ಹೇಳಿದ್ರೆ ಇವತ್ತೇನು ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾಗಿ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಪ್ರಭಾವಿ ನಾಯಕರಾಗಿ ಬೆಳೆದಿದ್ರು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಗೋಪಾಲಕೃಷ್ಣ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂಗಾರಪ್ಪನ ಶಿಷ್ಯ ಬಂಗಾರಪ್ಪರು ಯಾವ ರೀತಿಯಾಗಿ ಒಂದು ಹೆಸರು ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಗೋಪಾಲಕೃಷ್ಣ ಬೇಳೂರು ಅವರ ಹೆಸರು ಮಾಡುವಂಥ ಎಲ್ಲ ಲಕ್ಷಣಗಳು ಇತ್ತು. ಅವ್ರಿಗೆ ಆ ಗುಣಗಳು ಇದೆ. ಒಬ್ಬ ಬಡವರು ಇರಲಿ, ಒಬ್ಬರು ಕೂಲಿ ಕಾರ್ಮಿಕರಿರಲಿ, ಒಬ್ಬರು ಅಶಕ್ತರು ಇರಲಿ, ಯಾರೇ ಒಬ್ಬರು ಹುಷಾರಿಲ್ಲದೆ ಇರಲಿ, ಪ್ರತಿಯೊಂದು ಕೂಡ ಅವರೆಲ್ಲರ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರ ಬೆಂಬಲಿಗರಿಗೆ ಹೇಳಿ ಅವರಿಗೆ ಒಂದು ಸಹಾಯ ಮಾಡೋಂಥ ಕೆಲಸಗಳು ಅದು ಅವರ ಹೃದಯದಲ್ಲಿ ಬಂದಿದೆ, ರಕ್ತದಲ್ಲಿ ಬಂದಿದೆ. ಅದು ಎಲ್ಲ ಗುಣಗಳು ಬಂಗಾರಪ್ಪನ ಗುಣ. ಅದು ಆ ಗುಣ ಮುಂದೆ ರಾಜ್ಯದ ಮಟ್ಟದಲ್ಲಿ ಒಂದು ಯಶಸ್ವಿಯಾಗಿ ಅವರು ದೊಡ್ಡ ನಾಯಕರಾಗಿ ಬೆಳೀತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅವ್ರನ್ನ ಮಂತ್ರಿ ಸ್ಥಾನ ತಪ್ಪಿಸಿದ್ದಾರೆ. ಇದು ಎಲ್ಲರಿಗೂ ಕೂಡ ಬೇಜಾರಾಗಿದೆ. ಮುಂದಿನ ದಿನಗಳಲ್ಲಿ ಪಂಚಾಯತ್ ಚುನಾವಣೆಗಳಿದೆ, ತಾಲೂಕು ಪಂಚಾಯತ್ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಇದೆಲ್ಲದಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ತುಂಬ ಒಂದು ಹೊಡೆತ ಕೊಡುವಂಥ ಎಲ್ಲ ಒಂದು ಸೂಚನೆ ಕಾಣ್ತಾ ಇದೆ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಏನೋ ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಮುಂದೊಂದು ದಿನ ಅವರು ಪಕ್ಷಕ್ಕೆ ತೊರೆಯುವ ನಿರ್ಧಾರ ಮಾಡಿದ್ರು ಕೂಡ ಅವ್ರು ಏನೇ ನಿರ್ಧಾರ ಕೈಗೊಂಡ್ರು ಕೂಡ ಅವರ ಬೆಂಬಲಕ್ಕೆ ನಾವು ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.